ಒಟ್ಟುಗೂಡಿಸಿ ಮತ್ತು ಉಳ್ಳವರ ರಾಜಕೀಯ ಪಕ್ಷಕ್ಕೆ ಸಡ್ಡು ಹೊಡಿತಕ್ಕಂತ ಒಂದು ಬುನಾದಿಯನ್ನ ಈ ದೇಶದಲ್ಲಿ ಹಾಕೊಡ್ತಾರೆ ಕಾಂಶಿರಾಮ್ ಅವರು. ಅದಾದ್ಮೇಲೆ ಬಹುಜನ್ ಸಮಾಜ್ ಪಾರ್ಟಿ ಇಡೀ ದೇಶದಲ್ಲಿ ಕಾಂಶಿರಾಮ್ ಅವರ ನಾಯಕತ್ವದಲ್ಲಿ ಹಲವಾರು ಒಂದು ಮಿರಾಕಲ್ಗಳನ್ನ, ಪವಾಡಗಳನ್ನ ಸೃಷ್ಟಿ ಮಾಡೋದರ ಮುಖಾಂತರ ಈ ದೇಶದ ಬಹಳ ದೊಡ್ಡ ಒಂದು ರಾಜಕೀಯ ವ್ಯವಸ್ಥೆಗೆ ಸಡ್ಡು ಹೊಡೆದು ನಿಂತ್ಕೊಂಡು ಬಡವರ ಓಟುಗಳಿಂದ, ಶ್ರೀಮಂತರ ನೋಟುಗಳಿಂದ ಬಡವರ ಓಟುಗಳನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುತ್ತೆ. ಮತ್ತೆ ಓಟು ಮಾರಿಕೊಳ್ಳುವ ಜನ ಈ ಏನನ್ನು ಸಾಧಿಸಲಾಗುತ್ತಾ ಅಂತಕ್ಕಂಥ ವಿಚಾರವನ್ನ ಹಲವಾರು ಸ್ಲೋಗನ್ಗಳನ್ನು ಕೊಡ್ತಾರೆ. ಅವ್ರು ಏನ್ ಕೊಡ್ತಾರೆ ಅಂತಂದ್ರೆ, ವೋಟ್ ಹಮಾರ ಪ್ಲಸ್ ತುಮಾರ, ನೈ ಚಲೇಗ ನೋಡಿ ಎಷ್ಟು ಚೆನ್ನಾಗಿದೆ. ವೋಟ್ ನಂದು, ಸೀಟ್ ನಿಂದು, ನಡೆಯಲ್ಲ ಕಣೆಯ ಅಂತಾರೆ. ಓಟು ಮಾರಿಕೊಳ್ಳುವ ಮತದಾರನನ್ನ ದೇಶ ಮಾರಿಕೊಳ್ಳುವ ನಾಯಕ ಆಳ್ತಾನೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ಆಮೇಲೆ ಓಟು ಮಾರಾಟದ ವಸ್ತುವಲ್ಲ, ಅದು ಬದಲಾವಣೆಯ ಅಸ್ತ್ರ ಅಂತ ಹೇಳ್ತಾರೆ. ಆದ್ರೆ ಈ ಎಚ್ಚರಿಕೆಗಳನ್ನ, ಈ ಬದಲಾವಣೆಯನ್ನ, ಈ ಮತದ ಮೌಲ್ಯವನ್ನ ತಿಳಿಸಿದವರು ಮಾನ್ಯವರು ಕಾಂಶಿರಾಮ್. ಇದಕ್ಕಿಂತ ಏನಾಗಿದೆ ಅಂತ ನೀವು ನೋಡಿದ್ರೆ, ಚುನಾವಣಾ ಆಯೋಗ ಇದೆಯಲ್ಲ, ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ಎಲೆಕ್ಷನ್ ಕಮಿಷನ್ ಇದನ್ನ ನಮಗೆ ತಿಳಿಸಬೇಕಾಗಿದ್ದು. ಆದ್ರೆ ಎಲೆಕ್ಷನ್ ಕಮಿಷನ್ ನಿಮ್ಗೆ ಏನ್ ತಿಳಿಸಿದೆ ಗೊತ್ತಾ? ಮತ ಅಂತಕ್ಕಂಥದ್ನ ಒಂದು ಮೌಲ್ಯ ಅಂತ ತಿಳಿಸಿಲ್ಲ, ಮತ ಅಂತಕ್ಕಂಥದ್ನ ಒಂದು ಜವಾಬ್ದಾರಿ ಅಂತ ತಿಳಿಸಿಲ್ಲ, ಮತ ಅಂತಕ್ಕಂಥದ್ನ ಹಕ್ಕು ಅಂತ ತಿಳಿಸಿಲ್ಲ, ಮತ ಅಂತಕ್ಕಂಥದ್ನ ನಮ್ ಜಾತಿ ಅಂತ ತಿಳಿಸಿಲ್ಲ, ಮತ ಅನ್ನೋದನ್ನ ನಮ್ ಧರ್ಮ ಅಂತ ತಿಳಿಸಿಲ್ಲ. ಮತ ಅಂತಕ್ಕಂಥದ್ನ ಎಲೆಕ್ಷನ್ ಕಮಿಷನ್ ಏನ್ ತಿಳಿಸಿದೆ ಗೊತ್ತಾ? ದಾನ ಅಂತ ತಿಳಿಸ್ಬಿಟ್ಟಿದೆ. ನೀವೆಲ್ಲರೂ ನೋಡಿ, ಮತ ಶುರುವಾಯ್ತು ಅಂದ ತಕ್ಷಣ ನೋಟಿಫಿಕೇಶನ್ ಆಯ್ತು, ವೋಟಿಂಗ್ ಏನ್ ಬರ್ತಾ ಇದೆ, ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಎಲೆಕ್ಷನ್ ಕಮಿಷನ್ ಏನಾಗುತ್ತೆ ಅಂತಂದ್ರೆ, ಮತದಾನ ನಡೀತಕ್ಕಂಥ ಸಮಯ ಬೆಳಿಗ್ಗೆ 7ರಿಂದ ಸಾಯಂಕಾಲ 5:30 ಗಂಟೆಗೆ ಅಂತ ಹಾಕಿರ್ತಾರೆ ಅಲ್ವಾ? ಮತದಾನ ಅಂತ ಹಾಕ್ತಾರ ಹೊರತು ಬೇರೆ ಏನಾದ್ರು ಪದ ಕೊಡ್ತಾ ಇದ್ರ, ವ್ಯಾಖ್ಯಾನಕ್ಕೆ ಪದ ಕೊಡ್ತಾ ಇದ್ರ ಅವರು? ಹಾಗಾದ್ರೆ ಮತ ಅಂತಕ್ಕಂಥದ್ದು ದಾನ ಮಾಡ್ಬಿಡೋದಾ ಯಾರಿಗಾದ್ರು? ಅದೇ ಅಕ್ಕಿ ಕೆಟ್ಟಾಯ್ತಾ, ಬೇಳೆ ಕೆಟ್ಟಾಯ್ತಾ, ಎಣ್ಣೆ ಕೆಟ್ಟಾಯ್ತಾ? ಮತ ಅಂತಕ್ಕಂಥದ್ದನ್ನ ಏನು ನಮ್ಮ ಮನೇಲಿರೋ ಪದಾರ್ಥ ಕೆಟ್ಟದ, ದಾಸಪ್ಪ ಬಂದ ದಾನ ಮಾಡ್ಬಿಡ್ತಿ ಇದ್ರೆ, ನಿಮ್ಗೆ ಸಾಮರ್ಥ್ಯ ಇದ್ರೆ ಯು ಗೋ ಟು ಲಕ್ನೋ ಅಸೆಂಬ್ಲಿ, ಯು ಗೋ ಟು ఢిల్లీ ಪಾರ್ಲಿಮೆಂಟ್, ಕಾರ್ಪೊರೇಷನ್ ಟಿಕೆಟ್ ನ ಬಳಸಿ ನೀವು ಲಕ್ನೋ ಅಸೆಂಬ್ಲಿಗೆ ನಡೀರಿ, ఢిల్లీ ಪಾರ್ಲಿಮೆಂಟ್ ನಡೀರಿ, ನಿಮ್ ತಾಕತ್ತಿದ್ರೆ ಅದನ್ನ ಮಾಡ್ರಿ ಅಂತ ಹೇಳಿ ಇವ್ರನ್ನ ಅವ್ರು ದುಂಬಿಸ್ತಾರೆ. ಅವರು ಕಾಂಶಿರಾಮ್ ಅವ್ರು ಹೇಳಿದ್ದು ಕರೆಕ್ಟೇ ಅಂತ ಅನ್ಸ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಸ್ಪರ್ಧೆ ಮಾಡ್ತಾರೆ. ಅದ್ರ ಮೇಲೆ ಸ್ಪರ್ಧೆ ಮಾಡಿದಾಗ DS4 4.5% ಓಟನ್ನ ಇಡೀ ಉತ್ತರ ಭಾರತದಲ್ಲಿ ಪಡ್ಕೊಳ್ಳುತ್ತೆ. ಆಗ ಏನಾಗುತ್ತೆ, ಉತ್ತರ ಭಾರತದಲ್ಲಿ 4.5% ಓಟನ್ನ ಪಡೆದ ತಕ್ಷಣ ಅದಕ್ಕೊಂದು ಪ್ರಾದೇಶಿಕ ಪಕ್ಷದ ಮಾನ್ಯತೆ ಬಂದ್ಬಿಡುತ್ತೆ. ಪ್ರಾದೇಶಿಕ ಪಕ್ಷದ ಮಾನ್ಯತೆ ಬಂದಾದ್ಮೇಲೆ ಮನೆಯಲ್ಲೂ ಕಾಂಶಿರಾಮ್ ಅವರ ಬಗ್ಗೆ, ಕಾಂಶಿರಾಮ್ ಅವರ ಪಾರ್ಟಿಯ ಬಗ್ಗೆ, ಕಾಂಶಿರಾಮ್ ಅವರ ವಿಚಾರದ ಬಗ್ಗೆ ಚರ್ಚೆ ಆರಂಭ ಆಗ್ಬಿಡುತ್ತೆ. ಸೊ ಅದಾದ್ಮೇಲೆ DS4 ಮರ್ಜ್ ಮಾಡಿ ನೋಡಿ, SC/ST ಎಂಪ್ಲಾಯೀಸ್ ಫೆಡರೇಷನ್ BAMSEF ಮರ್ಜ್ ಮಾಡಿ, DS4 ಮರ್ಜ್ ಮಾಡಿ BSP ಅಂತ ಪಾರ್ಟಿ ಕಟ್ತಾರೆ. BSP ಅಂದ್ರೆ ಏನಂದ್ರೆ ಬಹುಜನ ಸಮಾಜ ಪಾರ್ಟಿ ಅಂತ. ಬಹುಜನ ಸಮಾಜ ಪಾರ್ಟಿ ಅಂದ್ರೆ ಯಾಕೆ ಬಹುಜನ ಸಮಾಜ ಅಂತಾನೆ ತಗೊಂಡಿದ್ದಾರೆ? ಅವ್ರು ಬೇರೆ ಹೆಸರು ಇಡಬಹುದಾಗಿತ್ತು, ಅವ್ರು ಬೇರೆ ಏನಾದ್ರು ಇದನ್ನ ಕಟ್ಟಬಹುದಾಗಿತ್ತು, ಆದ್ರೆ ಅವ್ರು ಹಂಗ್ ಕಟ್ಲಿಲ್ಲ. ಅವ್ರು ಕಟ್ಟಿದ್ದೇನು ಅಂತಂದ್ರೆ ಬಹುಜನ್ ಸಮಾಜ್ ಪಾರ್ಟಿ. ಈ ಬಹುಜನ ಅನ್ನೋ ಪದ ಇದೆಯಲ್ಲ, ಇದು ಎಲ್ಲಿಂದ ಬಂದಿದೆ ಅಂತ ನಾವು ಗಮನಿಸಿದಾಗ ನೀವೆಲ್ಲ ಕಡೆ ನೋಡಿ, ಬಹುಮತ, ಬಹುಮಾನ, ಬಹುಜನ, ಬಹಳ ಇಂಥ ದೊಡ್ಡ ವಿಚಾರ ಇದೆಯಲ್ಲ, ಇದು ಮೆಜಾರಿಟಿ ಅಂತ ಇದರ ಅರ್ಥ. ಇದರ ಅರ್ಥ ಏನಂತಂದ್ರೆ ಮೆಜಾರಿಟಿ ಅಂತ. ಸೊ ಮೆಜಾರಿಟಿ ಆಫ್ ದ ಪೀಪಲ್, ಈ ಮೆಜಾರಿಟಿ ಆಫ್ ದ ಪೀಪಲ್ ಇದರಲ್ಲ, ಭಾರತದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ಬಹುಜನ ಇದರಲ್ಲ, ಈ ಬಹುಜನವನ್ನ ಇಂದಿನಿಂದ ಯಾರು ಸಂಘಟನೆ ಮಾಡಿದ್ದಾರೆ, ಯಾರು ಇವ್ರಿಗೆ ಗುರುಗಳು ಅಂತ ನೋಡಿದಾಗ ಆದಿಗುರು ಗೌತಮ ಬುದ್ಧ ಈ ನೆಲದಲ್ಲಿ ಬಹುಜನರ ಗುರು. ಅವರು ಮೊದಲೇ ಏನ್ ಹೇಳಿದಾರೆ ಅಂತಂದ್ರೆ, ಬಹುಜನ ಹಿತಾಯ, ಬಹುಜನ ಸುಖಾಯ, ಲೋಕಾನುಕಂಪಾಯ ಅಂತ ಮಾತಾಡಿರ್ತಕ್ಕಂಥವ್ರು. ಬಹುಜನರ ಹಿತವನ್ನ, ಬಹುಜನರ ಸುಖವನ್ನ, ಅವರಿಂದ ಈ ಲೋಕ ಎಲ್ಲ ಸಂಪದ್ಭರಿತವಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ಮೊದಲು ನುಡಿದಿರೋನು ಗೌತಮ ಬುದ್ಧ. ಆತನಿಂದ ಬಂದಿರತಕ್ಕಂಥ ಈ ಬಹುಜನ ಅಂತಕ್ಕಂಥ ಪದವನ್ನ ತೆಗೆದುಕೊಂಡು ಬಹುಜನ್ ಸಮಾಜ್ ಪಾರ್ಟಿ ಅಂತಕ್ಕಂಥ ಒಂದು ಸಮಾಜ್ ಪಾರ್ಟಿಯನ್ನ ಕಟ್ಟೋದರ ಮುಖಾಂತರ ಈ ದೇಶದಲ್ಲಿ ನನ್ನಂತ ಒಬ್ಬ ವಿದ್ಯಾವಂತನೇ ನನಗೆ ಹೀಗೆ ಅವಮಾನ ಮಾಡ್ತಾ ಇದ್ದಾರೆ. ಇನ್ನ ಸಾಮಾನ್ಯ ಜನರನ್ನ ಏನ್ ಮಾಡ್ತಾರೆ ಇವರು? ಸಾಮಾನ್ಯ ಜನರಿಗೆ ಏನೆಲ್ಲ ತೊಂದರೆ ಕೊಡ್ಬೋದು ಅಂತ ಹೇಳಿ ಅವರು ಒಂದು ಯೋಚನೆಗೆ ಬೀಳ್ತಾರೆ. ಬಿದ್ದವರಿಗೆ ಅವ್ರ ಸ್ನೇಹಿತರೊಬ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಇರುವಂತ ಪುಸ್ತಕಗಳನ್ನ ಕೊಡ್ತಾರೆ. ಸೊ ಅದನ್ನ ಓದಿ ಅವರು
ಸ್ಫೂರ್ತಿಯನ್ನು ಪಡ್ಕೊಂಡು ನಾನೊಬ್ಬ ಹೋರಾಟಗಾರನಾಗಬೇಕು ಮತ್ತು ನನ್ನ ಜನರನ್ನು ಎಚ್ಚರಗೊಳಿಸಬೇಕು ಅಂಥೇಳಿ ಆ ಒಂದು ತಮ್ಮ ಜಾಬ್ಗೆ ರಿಸೈನ್ನ ಕೊಟ್ಬಿಟ್ಟು ಬಂದಿದ್ದಾರೆ. ಬಂದು 1964ನೇ ಇಸ್ವಿಯಿಂದ ಬಹು ಜನರನ್ನ ಇಲ್ಲಿ ಒಂದು ತೀಕ್ಷ್ಣವಾದಂಥ ಪ್ರಶ್ನೆ ಇದೆ. ಈ ಅಂಬೇಡ್ಕರ್ ಸಾಹೇಬರು ಇರ್ಬೋದು ಅಥವಾ ಕಾಂಶಿರಾಮ್ಜಿ ಇರ್ಬೋದು, ಇವರೆಲ್ಲ ಮಾಡಿದ್ದು ಬರೀ SC STಗಳಿಗೆ ಅಂತ ಜನ ತಿಳ್ಕೊಂಡಿದ್ದಾರೆ. ಆದರೆ ಬಹುಜನರು ಅಂತ ಅಂದಾಗ ಇಲ್ಲಿ OBCಗಳು ಬರ್ತೀವಿ. OBCಗಳು ಯಾರು 2A 2B 3A 3B ಎಲ್ಲ ಇದೀವಲ್ಲ, ಎಲ್ಲರನ್ನೂ ಇಲ್ಲಿ ಒಗ್ಗೂಡಿಸ್ಕೊಂಡಿದ್ದಾರೆ. OBC ಜನರನ್ನು ಕೂಡ ತಮ್ಮ ಪಕ್ಷದಲ್ಲಿ ಸೇರಿಸ್ಕೊಂಡು ನೋಡಿ. ಅವತ್ತಿನ ಕಾಲಕ್ಕೆ ಅವ್ರ ಹತ್ರ ಹಣ ಇರಲಿಲ್ಲ, ಜಾಬ್ ಇಲ್ಲ, ದುಡ್ಡಿಲ್ಲ, ಅವರೇನು ಕೋಟ್ಯಾಧೀಶ್ವರಲ್ಲ. ಸೈಕಲಲ್ಲಿ ತುಳಿದು ಜನ ಸಂಘಟನೆ, ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ರು ಅಲ್ಲ ಸರ್, ಸೈಕಲ್ ತುಳ್ಕೊಂಡು ಹೋಗಿ ಜನರನ್ನ ಸೇರಿಸ್ತಾ ಇದ್ರು, ಜನರನ್ನ ಒಟ್ಟುಗೂಡಿಸ್ತಾ ಇದ್ರು, ಮತ್ತೆ ಅವ್ರಿಗೆ ಇರೋಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ರು. ಇವಾಗ ಅನ್ನಿಸ್ಬೋದು ಗುಂಪಲ್ಲಿ ಮಾತಾಡ್ಬಿಟ್ಟು ಹೊಟ್ಟೋಗ್ಬಿಡ್ಬೋದು, ಆದ್ರೆ ನಿಮ್ ತಲೆ ಒಳಗಡೆಗೆ ಒಂದೊಂದು ಪ್ರಶ್ನೆ ಬರುತ್ತೆ ಅಲ್ವಾ? ಆ ಪ್ರಶ್ನೆ